ಹಾಂ, ಒಂದು ಮಜಲ್ ಅಂದ್ರೆ ನಾನು ಬಾಡಿ ಬಿಲ್ಡರ್ ಥರ ಅಲ್ಲ, ಒಂದು ಫಿಟ್ನೆಸ್ ಬೇಕಾಗುತ್ತೆ, ಒಂದು ನಾರ್ಮಲ್ ಹುಡುಗನ ಥರ ಇರೋದು ಬೇಕಾಗಿರುತ್ತೆ. ಆದರೆ ಫ್ಯಾಮಿಲಿ ಅಂತಂದಾಗ ವೆನ್ ಇಟ್ಸ್ ಎ ಫ್ಯಾಮಿಲಿ ಸಿನಿಮಾ, ನೀವು ಅಜಯ್ ರಾವ್ನ ಇಟ್ಕೊಂಡಾಗ ಯಾವಾಗಲೂ ನಾನು ಬಾಯ್ ನೆಕ್ಸ್ಟ್ ಡೋರ್, ಪಕ್ಕದ ಮನೆ ಹುಡುಗ, ನಮ್ಮ ಮನೆ ಹುಡುಗ, ಆ ಏನಂತಾರೆ ಒಂದು ಬಾಂಧವ್ಯ ಏನಿದೆ ಆಡಿಯನ್ಸಿಗೆ, ಓಕೆ ಇವ್ನು ನಾನು ನಮ್ಮವನು, ಅದನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ನಾನು ಫಿಟ್ನೆಸ್ ಬರೋದಕ್ಕೂ ಅದಕ್ಕೊಂದು ಕಾರಣ ಇದೆ ಸಿನಿಮಾದಲ್ಲಿ, ಯಾಕೆ ಬರಬೇಕು ಅನ್ನೋದು. ಬಿಕಾಸ್ ಅದೊಂದು ಆ್ಯಕ್ಷನ್ ರಿಲೇಟಿವ್ ಆಗಿ ಹೋಗುವಂಥ ಟ್ರಾನ್ಸಿಷನ್ ಇರೋದರಿಂದ, ಒಂದು ಯುವಕ ಮನೆಯಲ್ಲಿ ಒಂದು ಚಾಲೆಂಜ್ ತೊಗೊಂಡು ಅವನಿಗೆ ಒಂದು ಫಿಟ್ನೆಸ್ ಬೇಕು, ಏನೋ ಒಂದು ಸಾಧನೆ ಮಾಡಬೇಕಂತ ಹೊರಟಾಗ ಅವನು ಏನು ಮಾಡ್ತಾನೆ, ಅಷ್ಟು ಆ ಫಿಟ್ನೆಸ್ ನಾನು ಹೇಳ್ತಾ ಇರೋದು. ಸೊ ಆ ಟ್ರಾನ್ಸಿಷನ್ಸ್ ಎಲ್ಲ ಮಾಡ್ತೀವಿ. ಸೊ ಅದ್ರ ಹಂತವಾಗಿನೇ ಯಾವ ಶೆಡ್ಯೂಲ್ ಯಾವಾಗ ಮಾಡ್ತೀವಿ, ಸೊ ಆ ಬಾಡಿ ಟ್ರಾನ್ಸಿಷನ್ ಆದಮೇಲೆ ಆ ಶೆಡ್ಯೂಲ್ ಯಾವಾಗ ಮಾಡ್ತೀವಿ, ಸೊ ಆ ಥರದ ಪ್ಲ್ಯಾನಿಂಗ್ಸಲ್ಲಿ ಹೋಗ್ತೀವಿ. ಆ್ಯಂಡ್ ನನಗೂ ಪರ್ಸ್ನಲಿ ಅದು ಮಜಾ ಸಿಗುತ್ತೆ. ಆ ಥರದ್ದು ಏನಾದರೂ ಒಂದು ಕೃಷಿ ಮಾಡ್ತಾ ಇರಬೇಕು, ಅದರಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕು, ಏನೋ ಒಂದು ನಾವು ಕಲಿಯೋದಕ್ಕೆ ಸಿಗುತ್ತೆ. ನಾನು ಈ ಥರದ್ದು ಮಾಡಬಲ್ಲೆ ಅನ್ನೋದು ನನಗೂ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾವು ಏನೇ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾ ಇದೀವಿ ಅಂದಾಗ ಅದು ಒಳಗಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು. ಸೊ ಅದು ಸಿಗುತ್ತೆ ಅಂತಂದಾಗ ವೈ ನಾಟ್. ಆಮೇಲೆ ಅದಕ್ಕೆ ಪ್ರೊಡ್ಯೂಸರು ಅಷ್ಟೊಂದೆಲ್ಲ ಕೆಪಬಿಲಿಟಿ ಇರಬೇಕಾದ್ರೆ, ಅದೇ ನಾನು ಹೇಳೋದು, ಈ ಥರದ್ದು ನಾವು ಏನೇ ಪ್ರಯತ್ನಗಳು ಮಾಡಬೇಕಂದ್ರೆ ಅಲ್ಟಿಮೇಟ್ಲಿ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರಬೇಕು. ಈ 5 hours ಬಂದು ನಾನು ಮೇಕಪಿಗೆ ಕೂತ್ಕೋಬೇಕು ಅಂದರೆ ನೀವು ಜಸ್ಟ್ ಯೋಚನೆ ಮಾಡಿ, ಇಡೀ ಕ್ರ್ಯೂ ವೆಯ್ಟ್ ಮಾಡ್ತಾ ಇರುತ್ತೆ. ಅವ್ರು ಬೇರೆ ಪೋರ್ಷನ್ ಶೂಟ್ ಮಾಡ್ತಿರ್ಬೋದು, ಏನೇ ಮಾಡ್ತಿರ್ಬೋದು, ಬಟ್ ಒಬ್ಬ ಹೀರೋ ಸ್ಕ್ರೀನಲ್ಲಿ ಬರೋವರೆಗೂ ಆ ಟೈಮಿಗೆ ಮೀಟರ್ ಓಡ್ತಾ ಇರುತ್ತೆ. ಸೊ ಅಷ್ಟು ಟ್ರಾನ್ಸಿಷನ್ಸಿಗೆ ಅವ್ರು ಇದ್ದಾರೆ ಅನ್ನೋದಕ್ಕೆ ನಾನು ರೆಡಿ ಆಗಿರೋದಷ್ಟೇ. ಇಲ್ಲ, ನಥಿಂಗ್ ಈಸ್ ಈಸಿಯರ್, ನಥಿಂಗ್ ಈಸ್ ಟಫ್, ಇಟ್ ಈಸ್ ಜಸ್ಟ್ ಫನ್. ನೀವು ಫನ್ ನೋಟಲ್ಲಿ ಕೇಳಿದ್ರಲ್ಲ, ದ ಆನ್ಸರ್ ಇಟ್ ಸೆಲ್ಫ್ ಇಸ್ ಫನ್. ವೆನ್ ವಿ ಎಂಜಾಯ್ ಅವರ್ ವರ್ಕ್, ನಮ್ಗೆ ಆ ವರ್ಕ್ ಕೆಲಸ ಮಾಡೋದ್ರಲ್ಲಿ ಫನ್ ಅನ್ಸಿದಾಗ ಅದು ಕಷ್ಟನೂ ಅಲ್ಲ, ಈಸಿನೂ ಅಲ್ಲ. ಇಟ್ ಈಸ್ ಜಸ್ಟ್ ಫನ್, ವಿ ಎಂಜಾಯ್ ಇಟ್. ಸರ್, ಅದೇ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ, ವೇರಿಯಸ್ ಸ್ಕೋಪ್ಸ್ ಇದೆ. ಬಟ್ ಈಗ ಒಬ್ಬ ಪರ್ಫಾರ್ಮರ್ ತನ್ನ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಸ್ಕೋಪ್ ಇದೆ ಅಂದರೆ ಅಲ್ಲಿ ಒಬ್ಬ ಕ್ಯಾಮ್ರಾಮ್ಯಾನಿಗೂ ಸ್ಕೋಪ್ ಇದೆ, ಮ್ಯೂಸಿಕ್ ಡೈರೆಕ್ಟ್ರಿಗೂ ಸ್ಕೋಪ್ ಇದೆ, ಡೈರೆಕ್ಟ್ರಿಗೂ ಸ್ಕೋಪ್ ಇದೆ. ಎಲ್ಲ ಆಟೋಮೆಟಿಕ್ಲಿ ಎಲ್ಲರಿಗೂ ಸ್ಕೋಪ್ ಇರೋದ್ರಿಂದನೇ ಒಬ್ಬ ಪರ್ಫಾರ್ಮರ್ಗೆ ಸ್ಕೋಪ್ ಬರೋಕ್ಕೆ ಸಾಧ್ಯ. ಸೊ ದೇರ್ ಇಸ್ ಲಾಟ್ ಆಫ್ ಡೈಮೆನ್ಷನ್ಸ್. ಅಜಯ್ ಸರ್ ಇಲ್ಲಿ ಅಂದರೆ ಬಿಫೋರ್ ಯುದ್ಧಕಾಂಡ ಆದಮೇಲೆ, ಯುದ್ಧಕಾಂಡದ ನಂತರ ಬಂದಂಥ ಇನ್ಕ್ಲೂಡಿಂಗ್ ಈ ಪ್ರಾಜೆಕ್ಟ್ ಸೇರಿ ನೀವು ಕಂಡಂತಹ ಪಲ್ಸ್ ಏನು, ಆ್ಯಸ್ ಎ ಆ್ಯಕ್ಟರ್ ಆಗಿ ನೀವು ಕಂಡಂತಹ ಪಲ್ಸ್ ಟುವರ್ಡ್ಸ್ ದಿ ಆಡಿಯನ್ಸ್ ಏನು, ಅದನ್ನು ಹೇಗೆ ಕ್ಯಾರಿ ಮಾಡೋಕ್ಕಾಗುತ್ತೆ ಅಂದರೆ ಆ್ಯಸ್ ಅ ನಾಯಕ ನಟರಾಗಿ ನೀವು ಪ್ರಾಜೆಕ್ಟ್ಗಳ ಮೂಲಕ, ಆಡಿಯನ್ಸ್ ಪಲ್ಸ್ ವೈಸ್ ಆ್ಯಂಡ್ ಕೆರಿಯರ್ ಪಲ್ಸ್ ವೈಸ್? ಅದು ಭಾಳ ಟ್ರಿಕ್ಕಿ ಆನ್ಸರ್ ಸರ್. ಈಗ ನಾನ್ ವೆಜ್ಜು ಬಿರಿಯಾನಿ ಇಷ್ಟಪಡೋರು ಇದ್ದಾರೆ, ಒಂದು ವೆಜಿಟೇರಿಯನ್ ಹೋಟೆಲ್ನಲ್ಲಿ ಒಂದು ಇಡ್ಲಿ ದೋಸೆ ಅದನ್ನು ಪಾಪ್ಯುಲರ್ ಆಗುವಂಥ ಹೋಟೆಲ್ಗಳು ಇದ್ದಾವೆ. ಜನಕ್ಕೆ ಯಾವ್ದು ಇಷ್ಟ ಅಂತ ಅಂದ್ಬಿಟ್ಟು ನೀವು ಬಿರಿಯಾನಿ ಮಾಡೋ ಹೋಟ್ಲಲ್ಲಿ ಓಕೆ ಅಲ್ಲಿ ಇಡ್ಲಿ ಜಾಸ್ತಿ ತಿಂತಾ ಇದ್ದಾರೆ ಅಂದ್ಬಿಟ್ಟು ಇದು ಬಿರಿಯಾನಿ ತೆಗೆದ್ಬಿಟ್ಟು ಇಲ್ಲಿ ಇಡ್ಲಿ ಮಾಡೋಕ್ಕಾಗಲ್ಲ. ಅಥವಾ ಇದು ಏನೋ ಯಾವುದೋ ಒಂದಷ್ಟು ಬಿರಿಯಾನಿ ಹೋಟ್ಲ್ಗಳು ಇರ್ತಾವಲ್ಲ, ಅದೇನದು ಹನುಮಂತಪ್ಪನ ಬಿರಿಯಾನಿನೋ ಅಥವಾ ಈಗ ರಾಮೇಶ್ವರಂ ಆ ಥರ. ಹಾಂ, ಈಗ ಅಲ್ಲಿ ಅವ್ರು ಇಡ್ಲಿ ಮಾಡೋರು ಓಕೆ ಇದು ಬಿರಿಯಾನಿ ಚೆನ್ನಾಗಿ ಓಡ್ತಾ ಇದೆ ನಾವು ತೆಗೆದ್ಬಿಟ್ಟು ಅದು ಮಾಡೋಣ ಅಂತ ಹಂಗೆ ಹೇಳೋಕ್ಕಾಗಲ್ಲ. ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟು ಅದನ್ನು ನಾನು ಮನಸ್ಪೂರ್ವಕವಾಗಿ ಮಾಡಿದರೆ ಅದಕ್ಕೆ ಅಂತಲೇ ಒಂದು ಕಸ್ಟಮರ್ಸ್ ಇರ್ತಾರೆ. ಸೊ ಯಾವಾಗಲೂ ಸಿನಿಮಾ ನೋಡೋದಕ್ಕೆ ಆಡಿಯನ್ಸ್ ಇದ್ದಾರೆ ಸರ್, ಅದು ನಾವು ಯಾವತ್ತೂ ಇಲ್ಲ. ಬಟ್ ನನ್ನ ಸ್ಟ್ರೆಂತ್ ಏನು, ನಾನು ಏನು ಮಾಡಬಲ್ಲೆ, ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅದರಲ್ಲೇ ಇನ್ನೊಂಚೂರು ನಾನು ಡೆವಲಪ್ಮೆಂಟ್ ಮಾಡಿಕೊಂಡು ನನಗೆ ಇಷ್ಟ ಆಗಿದ್ದನ್ನು ನಾನು ಆನೆಸ್ಟಿಯಾಗಿ ಮಾಡಬೇಕಷ್ಟೇ. ಅಷ್ಟೇ ಅದರದ್ದು ಆನ್ಸರ್. ಈಗ ಆ್ಯಕ್ಷನ್ ಮಾಡೋದಕ್ಕೂ ಒಬ್ಬ ಹೀರೋ ಇದ್ದಾನೆ, ಸೆಂಟಿಮೆಂಟ್ ಮಾಡೋದಕ್ಕೂ ಒಬ್ಬ ಹೀರೋ ಇದ್ದಾನೆ, ರೊಮ್ಯಾನ್ಸಿಗೂ ಒಬ್ಬ ಹೀರೋ, ಅವ್ರವ್ರದ್ದೇ ಆದಂಥ ಸ್ಟ್ರೆಂತ್ಗಳಿದ್ದಾವೆ. ಸೊ ಇದು ಜಸ್ಟ್ ಲೈಕ್ ಬೇರೆ ಬೇರೆ ಹೋಟೆಲ್ಸ್ ಥರ ವಿ ಆರ್ ಕೇಟ್ರಿಂಗ್ ಡಿಫ್ರೆಂಟ್ ಮೆನ್ಯೂ. ಎಲ್ಲದಕ್ಕೂ ಇದ್ದಾರೆ ಪ್ರೇಕ್ಷಕರು. ಇದು ಮೂಡು ಸ್ವಲ್ಪ ಚೇಂಜ್ ಆದರೆ ಅದನ್ನ ತಿನ್ನೋಣ ಅನ್ನೋರು ಇದ್ದಾರೆ. ಸೊ ಆ ಥರ ಇದೆ. ಬಟ್ ನನಗೇನು ಇಷ್ಟ, ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟ್, ಶ್ರದ್ಧೆಯಿಂದ ಅದನ್ನು ಮಾಡಬೇಕಷ್ಟೆ.